ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಮೆಣಸಿನ್ಕಾಯಿ ಎಣ್ಗಾಯಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ವಿತೌಟ್ ಗ್ರೇವಿ ಮಾಡ್ತಾ ಇರೋದು ಈ ಮೆಣಸಿನ್ಕಾಯಿ ಎಣ್ಗಾಯಿನ. ಇದು ರೊಟ್ಟಿ ಜೊತೆ ಅನ್ನ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ನಾರ್ತ್ ಕರ್ನಾಟಕದ ಸೈಡಲ್ಲಿ ಇದನ್ನು ಈ ಮೆಣಸಿನ್ಕಾಯಿ ಎಣ್ಗಾಯಿನ ರೊಟ್ಟಿ ಹಬ್ಬಗಳಲ್ಲೆಲ್ಲ ಮಾಡೇ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಖಾರ ಇಲ್ಲದೆ ಇರೋ ಮೆಣಸಿನ್ಕಾಯಿ ತೊಗೊಂಡು ಮಾಡ್ತೀವಿ. ಇದೆಲ್ಲ ಫ್ರೈ ಮಾಡಿಕೊಂಡು ತಿನ್ನೋದ್ರಿಂದ ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಆಗಿದ್ರೆ ಯಾವ ಥರ ಮಾಡೋದು ಅಂತ ನೋಡೋಣ. ಇದಕ್ಕೆ ಫಸ್ಟ್ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬಿಡೋಣ. ನೋಡಿ, ನಾನು ಈ ಥರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ತುಂಬ ಖಾರ ಇರಲ್ಲ, ಇದು ಮೀಡಿಯಮ್ ಖಾರ ಇರುತ್ತೆ. ಅದಕ್ಕೆ ನಾನು ಈ ಥರದ್ದು ಎಣ್ಗಾಯಿ ಮಾಡೋಕ್ಕೆ ಈ ಥರ ಮೆಣಸಿನ್ಕಾಯಿನೇ ತೊಗೊಳ್ಳೋದು. ಇನ್ನು ನೆಕ್ಸ್ಟ್ ಇದಕ್ಕೆ ಇದು ಎಣ್ಣೆ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದಕ್ಕೆ ಕುರ್ಷಾಣಿ ಪೌಡ್ರು, ಗುರಾಳ್ ಪುಡಿ ಅಂತೀವಲ್ವ, ಅದು ಗುರಾಳನ್ನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಶೇಂಗಾನು ಅಷ್ಟೇ, ಇದನ್ನು ಹುರಿದು ಇಟ್ಕೊಂಡಿದ್ದೀನಿ. ಪೌಡ್ರ್ ಮಾಡ್ಕೋಬೇಕು ಇದನ್ನು. ಮತ್ತು ಇದಕ್ಕೆ ಮೇನು ಅಂದರೆ ಗುರಾಳ್ ಪುಡಿ, ಶೇಂಗಾ ಪುಡಿ ಅಷ್ಟೇ. ಬೆಲ್ಲ ಮತ್ತು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಒಂದು ಸ್ವಲ್ಪ ಅರಿಶಿನ. ಇಷ್ಟು ಐಟಮ್ಸ್ ಇದು ಮಾಡೋಕ್ಕೆ ಬೇಕು. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಶೇಂಗಾ ಹುರ್ಕೊಂಡಿದ್ವಿ ಅಲ್ವಾ, ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಇನ್ನೊಂದು ಜಾರಲ್ಲಿ ಈರುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇದನ್ನೆಲ್ಲದನ್ನು ಹಸಿದಂಗೆ ಮಿಕ್ಸಿ ಮಾಡ್ಕೊಳ್ಳೋದು. ಕರಿಬೇವು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಹುಣಸೆಹಣ್ಣ ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ, ಅದು ನೆಂದಿರುತ್ತಲ್ವ, ಮಿಕ್ಸಿ ಬೇಗ ಆಗುತ್ತೆ ಅಂತ. ಬೆಲ್ಲ ಮತ್ತು ಅರಿಶಿನ, ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಬೇಕಂದರೆ ಹಾಕ್ಕೋಬೋದು. ನೋಡಿ, ಈ ಥರ ನೈಸ್ ಪೇಸ್ಟ್ ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ನಾನಿವಾಗ ಶೇಂಗಾದ ಪೌಡ್ರ್ ಮಾಡ್ಕೊಂಡಿದ್ನಲ್ವ, ಆ ಪೌಡ್ರು ಹಾಕ್ಕೊಂಡು ಆಮೇಲೆ ಕುರ್ಷಾಣಿ ಪೌಡ್ರು ಇದನ್ನು ಹಾಕ್ಕೊಂಡು ಇನ್ನೊಂದು ರೌಂಡು ಮಿಕ್ಸಿ ಮಾಡ್ಕೊಂಬರೋಣ. ಎಲ್ಲ ನೀಟಾಗೆಲ್ಲ ಮಸಾಲೆ ಎಲ್ಲ ರೆಡಿ ಆಯಿತು ನೋಡಿ. ಇವಾಗ ಮಿಕ್ಸಿ ಆಯ್ತಲ್ವ. ಇದು ಏನಾದರೂ ನಿಮ್ಗೆ ಇನ್ನೂ ತೆಳ್ಳ ಥರ ಅನಿಸಿದರೆ ಇನ್ನೊಂದು ಸ್ವಲ್ಪ ನಾವು ಹುಚ್ಚೆಳ್ಳು ಪೌಡ್ರು ಹಾಕ್ಕೋಬೋದು. ಇದಕ್ಕೆ ಹಾಕ್ಕೊಂಡು ನಾವು ಅದನ್ನು ನೀಟಾಗಿ ಕಲಿಸ್ಕೋಬೋದು. ಇವಾಗ ಅದು ಮಸಾಲ ರೆಡಿ ಆಯ್ತಲ್ವ. ಇವಾಗ ನೋಡಿ, ಮೆಣಸಿನ್ಕಾಯಿನ ನಾನು ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಇವಾಗ ನಾನು ಒಂದು ಸೈಡ್ ಓಪನ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನ ಮಸಾಲೆ ಎಲ್ಲ ಫಿಲ್ ಮಾಡಬೇಕಲ್ವಾ, ಅದಕ್ಕೆ ನೀಟಾಗಿ ಸ್ಟಾರ್ಟಿಂಗಿಂದ ತುದಿವರೆಗೂ ನೀಟಾಗಿ ಇದು ಓಪನ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿನ ನಾವು ಮಿರ್ಚಿ ಮಾಡೋಕ್ಕೆ ಮಾಡ್ಕೋತೀವಲ್ವ, ಅದೇ ಥರ ಸೇಮು. ನೋಡಿ, ಎಲ್ಲ ಮೆಣಸಿನ್ಕಾಯಿನೂ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಮಸಾಲ ಇರುತ್ತಲ್ವ, ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ ನೀವು. ಉಪ್ಪೇನಾದರೂ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಇದು ಹಂಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಹಂಗೂ ಹಾಕ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ನೋಡಿ, ಇವಾಗ ಮೆಣಸಿನ್ಕಾಯಿನ ಓಪನ್ ಮಾಡಿದ್ವಿ ಅಲ್ವಾ, ಆ ಪ್ಲೇಸಲ್ಲಿಗೆ ನೀಟಾಗಿ ಇದನ್ನು ಫಿಲ್ ಮಾಡಬೇಕು. ನೀಟಾಗಿ ಈ ಥರ ಅದು ಫುಲ್ ಇಡ್ಸೋವಷ್ಟು ನಾವು ಈ ಮಸಾಲ ತೊಗೊಂಡು ಫಿಲ್ ಮಾಡಿ ನಾನು ನಾನ್ ಸ್ಟಿಕ್ ಬಾಣಲೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಅದನ್ನು ಮತ್ತೆ ಫ್ರೈ ಮಾಡ್ಕೋಬೇಕಲ್ವ, ಅದಕ್ಕೆ ನೋಡಿ ನೀಟಾಗಿ ಆ ಥರ ಹಿಂಗೆ ಪ್ರೆಸ್ ಮಾಡಿನೇ ಫಿಲ್ ಮಾಡಬೇಕು ಈ ಮಸಾಲಾನ. ಅದು ನೀಟಾಗಿ ಒಳಗಡೆ ಹಿಡಿಯುತ್ತಲ್ವ, ನಾವು ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ನೋಡಿ, ಸ್ವಲ್ಪನೇ ತೊಗೊಂಡು ನೀಟಾಗಿ ಈ ಥರ ಓಪನ್ ಮಾಡಿಕೊಂಡು ಫಿಲ್ ಮಾಡಿ ಮತ್ತು ಈ ಥರ ಹಿಂಗೆ ಪ್ರೆಸ್ ಮಾಡಿದರೆ ಚೆನ್ನಾಗಿರುತ್ತೆ. ಅದು ನೀಟಾಗಿ ಒಳಗಡೆ ಹಿಡ್ಕೊಂಡಿರುತ್ತೆ ಮಸಾಲಾನೆಲ್ಲ. ನೋಡಿ, ಇದೇ ಥರ ಎಲ್ಲ ಮೆಣಸಿನ್ಕಾಯಿನೂ ಫಿಲ್ ಮಾಡ್ಕೋಬೇಕು. ಆಯ್ತಲ್ವ. ಫಿಲ್ ಮಾಡಿ ಆದಮೇಲೆ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಬಿಸಿ ಮಾಡೋಣ, ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ಫ್ರೈ ಆದಮೇಲೆ, ಒಂದು ಸ್ವಲ್ಪ ಬಿಸಿ ಆದಮೇಲೆ ಬಾಣಲಿ ನಾನು ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಇದನ್ನು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾತ್ರ ಇಡಬೇಡಿ ಸ್ಟವ್ನ. ಲೋ ಫ್ಲೇಮಲ್ಲೇ ಇಟ್ಟು ಆಮೇಲೆ ಸೌಟು ಆ ಥರ ಯಾವುದ್ರಲ್ಲೂ ಕೈ ಆಡಿಸ್ಬಾರ್ದು. ನಾವು ಹಂಗೆ ಬಟ್ಟೆಯಲ್ಲಿ ಇಲ್ಲ ಅಂದರೆ ಹಿಂಗೆ ಹ್ಯಾಂಡ್ಲ್ ಇರುತ್ತಲ್ವ, ಈ ಥರ ಹಿಂಗೆ ಕೈಯಿಂದನೇ ನಾವು ಉಲ್ಟಾ ಹಾಕಬೇಕು. ಹಾಕಿದರೆ ನೋಡಿ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ. ನಾವು ಸೌಟಿಂದ ಅಂದ್ಬಿಟ್ರೆ ಒಳಗಿನ ಮಸಾಲೆ ಎಲ್ಲ ಬಿಚ್ಕೊಂಡು ಬಿಡುತ್ತೆ ಅದು. ನೋಡಿ, ಇವಾಗ ಆಗಿದೆ. ಲೋ ಫ್ಲೇಮಲ್ಲೇ ಒಂದು ಅರ್ಧ ಗಂಟೆ ಆಗುತ್ತೆ ಬೇಯೋದು. ಇದು ತುಂಬ ಚೆನ್ನಾಗಾಗುತ್ತೆ. ನೋಡಿ, ಕಲರೆಲ್ಲ ಚೇಂಜ್ ಆಯ್ತಲ್ವ. ಇವಾಗ ಫುಲ್ ರೆಡಿ ಆಯಿತು ಮೆಣಸಿನ್ಕಾಯಿ ಎಲ್ಲ ಎಣ್ಗಾಯಿ. ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.